ಇದು ಲೇಡಿ ಡಾನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಸದಾ ಗನ್ ಜೊತೆಗೆ ಆಟವಾಡೋ ಲೇಡಿ ಡಾನ್ ಯಾರು ಹಾಗಾದ್ರೆ? ಆ 17 ವರ್ಷದ ಹುಡುಗನನ್ನ ಕೊಲೆ ಮಾಡಿದಳ ಹಾಗಾದ್ರೆ ಲೇಡಿ ಡಾನ್? ಅಷ್ಟಕ್ಕೂ ಯಾರು ಗೊತ್ತಾ ಈ ಲೇಡಿ ಡಾನ್? ತನ್ನನ್ನ ಬದ್ಮಾಶ್ ಗರ್ಲ್ ಅಂತ ಕರೆಸಿಕೊಳ್ಳುವುದು ಯಾಕೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಲೇಡಿ ಡಾನ್ ಅಲಿಯಾಸ್ ಬದ್ಮಾಶ್ ಗರ್ಲ್ ಚರಿತ್ರೆ. ಇದು ಲೇಡಿ ಡಾನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಸದಾ ಗನ್ ಜೊತೆ ಆಟವಾಡೋ ಲೇಡಿ ಡಾನ್ ಯಾರು ಹಾಗಾದ್ರೆ? ಆಕೆಯ ಹಿನ್ನೆಲೆ ಏನು? ಆ 17 ವರ್ಷದ ಹುಡುಗನನ್ನ ಕೊಲೆ ಮಾಡಿದಳ ಈ ಲೇಡಿ ಡಾನ್? ಅಷ್ಟಕ್ಕೂ ಯಾರು ಗೊತ್ತಾ ಈಕೆ? 17 ವರ್ಷದ ಹುಡುಗನನ್ನ ಈಕೆ ಕೊಲೆ ಮಾಡಿದ್ಲ. ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರೋ ಕೊಲೆ ಪ್ರಕರಣ ಇದು. ದೆಹಲಿಯ ಸೀಲಂಪುರ್ನಲ್ಲಿ 17 ವರ್ಷದ ಹುಡುಗನ ಕೊಲೆ ಆಗಿದೆ. ಕುಣಾಲ್ ಕೊಲೆಯಾದಂತ ದುರ್ದೈವಿ ಹುಡುಗ ಹಾಲು ತರಲು ಮನೆಯಿಂದ ಹೊರಗಡೆ ಹೋಗಿದ್ದಂತ ಸಂದರ್ಭದಲ್ಲಿ ಕುಣಾಲ್ ಮೇಲೆ ದಾಳಿ ಆಗುತ್ತೆ. ಕುಣಾಲ್ ಕೊಲೆಯಲ್ಲಿ ಲೇಡಿ ಡಾನ್ ಪಾತ್ರವಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕುಣಾಲ್ ಕೊಲೆಯಲ್ಲಿ ಲೇಡಿ ಡಾನ್ ಜಿಕ್ರಾ ಹೆಸರು ಕೇಳಿ ಬರ್ತಾ ಇದೆ. ದೆಹಲಿಯಿಂದ ಎಸ್ಕೇಪ್ ಆಗಿರೋ ಲೇಡಿ ಡಾನ್ ಜಿಕ್ರಾ ಹಾಗೂ ಸಹೋದರ ಸಾಹಿಲ್ಗಾಗಿ ಈಗ ಪೊಲೀಸ್ನವರು ಹುಡುಕಾಡ್ತಾ ಇದ್ದಾರೆ. ಕುಣಾಲ್ ಕೊಲೆಯ ಹಿಂದೆ ಜಿಕ್ರಾ, ಅವಳ ಸಹೋದರ ಸಾಹಿಲ್ ಕೈವಾಡ ಇದೆ. ಕುಣಾಲ್ ಕುಟುಂಬ ಹಾಗೂ ಸ್ಥಳೀಯರಿಂದ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಲೇಡಿ ಡಾನ್ ಜಿಕ್ರಾ ಕುಣಾಲ್ಗೆ ಹಿಂದೆ ಧಮಕಿ ಹಾಕಿದ್ದಳು ಅಂತ ದೂರಿನಲ್ಲಿ ಉಲ್ಲೇಖ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವಂತ ಕೊಲೆ ಪ್ರಕರಣ ಇದು. ಇದರಲ್ಲಿ ಲೇಡಿ ಡಾನ್ ಜಿಕ್ರಾ ಹೆಸರು ಕೇಳಿ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಆಕೆಯ ಪಾತ್ರ ಏನು ಮತ್ತು ಮೃತ ಅಥವಾ ಕೊಲೆಯಾದಂಥ ಯುವಕ ಯಾರು? ಆಕೆಗೂ ಈತನಿಗೂ ಏನು ಸಂಬಂಧ? ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಡಿಜಿಟಲ್ ಹೆಡ್ ದಿಲೀಪ್. ಈಗಾಗಲೇ ನಾನು ಕೇಳಿದ ಹಾಗೆ ಆ ಜಿಕ್ರಾ ಲೇಡಿ ಡಾನ್ ಯಾರು? ಆಕೆಗೂ ಈ ಕೊಲೆಯಾಗಿರುವಂಥ ಯುವಕನಿಗೂ ಏನು ಸಂಬಂಧ? ಯಾಕೆ ಆಕೆಯ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನೋಡಿ ನಾರ್ಮಲಿ ಏನಾಗುತ್ತೆ, ಈಗ ಪಡ್ಡೆ ಹುಡುಗರ ಕೈಲಿ ಮೊಬೈಲ್ ಕೊಟ್ರೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಕೆ 17 ವರ್ಷದ ಒಬ್ಬ ಕುನಾಲ್ ಅಂತ ಹೇಳ್ಬಿಟ್ಟು ಒಬ್ಬ ಯುವಕನ ಕೊಲೆ ಮಾಡಿರೋ ಒಂದು ಆರೋಪ ಈಕೆ ಮೇಲೆ ಕೇಳಿ ಬಂದಿದೆ. ಈಕೆ ಲೇಡಿ ಡಾನ್ ಅಂತ ಹೇಳ್ಬಿಟ್ಟು ತನ್ನನ್ನು ತಾನೇ ಕರ್ಕೊಂಡಿದ್ದು, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೇಡಿ ಡಾನ್ ಅಂತ ಹೇಳ್ಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ರಿವಲ್ವರ್ ಎಲ್ಲ ಹಿಡ್ಕೊಂಡು ರೀಲ್ಸ್ ಮಾಡ್ತಿದ್ರು. ಏನು ನಾವು ಕರ್ನಾಟಕದಲ್ಲಿ ರಜತ್ ಮತ್ತೆ ವಿನಯ್ ಕೇಸ್ ನೋಡಿದೀವಲ್ಲ, ಯಾವ ರೀತಿ ಅವರು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿ ಅದು ಇಶ್ಯೂ ಆಯ್ತು. ಅದೇ ರೀತಿಯಾದಂತ ಇಶ್ಯೂ ಈಕೆ ವಿರುದ್ಧನೂ ಕೇಳಿ ಬಂದಿತ್ತು ಆರೋಪ. ಪೊಲೀಸ್ನವರು ಈಕೆ ವಿಚಾರಣೆ ನಡೆಸಿದ್ರು, ಅರೆಸ್ಟ್ ಕೂಡ ಮಾಡಿದ್ರು. ಆ ನಂತರ ಆಶಿಮ್ ಅಂತ ಹೇಳ್ಬಿಟ್ಟು ಒಬ್ಬ ಅಲ್ಲಿನ ಭೂಗತ ಪಾತಕಿ ಒಬ್ಬ ಜೊತೆ ಈಕೆಗೆ ಸಂಪರ್ಕ ಇದೆ ಅಂತಾನು ಹೇಳಲಾಗ್ತಾ ಇದೆ. ಮತ್ತೆ ಈಕೆ ತನ್ನ ಸ್ನೇಹಿತ, ಆತನನ್ನ ಸಂಬಂಧಿಕ ಅಂತಾನು ಹೇಳಲಾಗ್ತಿದೆ, ಸಾಹಿಲ್ ಅಂತ ಹೇಳ್ಬಿಟ್ಟು. ಅವನ ಜೊತೆ ಸೇರಿ ಕುನಾಲ್ ಅನ್ನೋನ್ ಮೇಲೆ ಒಂದ್ ಸ್ವಲ್ಪ ವೈಷಮ್ಯ ಇತ್ತು ಅವ್ರಿಗೆ. ಆತ ಕುನಾಲ್ 17 ವರ್ಷದ ಹುಡುಗ, ಈಕೆ ಕೂಡ ಸರಿಸುಮಾರು ಅದೇ ವಯಸ್ಸಿನವಳು. ಈಕೆ ಇದು ತನ್ನ ಸ್ನೇಹಿತ ಕುನಾಲ್ ಇವನ್ ಜೊತೆ ಸಾಹಿಲ್ ಜೊತೆ ಸೇರ್ಕೊಂಡು ಒಂದ್ 4-5 ಜನ ಹುಡುಗರು ಒಂದೇ ಸತಿ ಆ ಏಕಾಏಕಿ ಕುನಾಲ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಆತನ ಕುನಾಲ್ನ ತಂದೆ ಹೇಳಿರೋದು. ಈ ಹಲ್ಲೆ ಮಾಡಿದವ್ರ ಪೈಕಿ ಜಿಕ್ರಾ ಅಂದ್ರೆ ಲೇಡಿ ಡಾನ್ ಜಿಕ್ರಾ ಏನಿದ್ದಾಳೆ, ಈತನ ಒಂದ್ ಸಹಚರ ಕುನಾಲ್ ಕೂಡ ಇದ್ದ. ಮತ್ತೆ ಜಿಕ್ರಾ ಕೂಡ ದೂರದಲ್ಲಿ ನಿಂತು ಈ ಘಟನೆಯನ್ನ ನೋಡ್ತಿದ್ಲು ಅಂತ ಹೇಳ್ಬಿಟ್ಟು. ಮತ್ತೆ ಈ ಘಟನೆ ಇವತ್ತು ದೇಶವ್ಯಾಪಿ ಸದ್ದಾಗ್ತಿರೋದಕ್ಕೆ ಕಾರಣ ಏನು ಅಂದ್ರೆ, ಇದಕ್ಕೆ ಹಿಂದೂ ಮತ್ತೆ ಮುಸ್ಲಿಂ ಆಂಗಲ್ ಬಂದಿರೋದು. ಏನಂದ್ರೆ ಜಿಕ್ರಾ ಒಬ್ಬ ಮುಸ್ಲಿಂ ಯುವತಿ, ಮತ್ತೆ ಆಕೆಯ ಗೆಳೆಯ ಮುಸ್ಲಿಂ. ಆದ್ರೆ ಕೊಲೆಯಾಗಿರುವಂತ ಕುನಾಲ್, ಏನ್ ಚಾಕು ಇರ್ತಕ್ಕ ತುತ್ತಾಗಿ ಕೊಲೆ ಆಗಿದ್ದಾನಲ್ಲ ಕುನಾಲ್, ಆತ ಹಿಂದೂ. ಹಾಗಾಗಿ ಈ ಒಂದು ಯುವತಿ ಮತ್ತೆ ಈಕೆಗೆ ಸಪೋರ್ಟ್ ಮಾಡಿರೋ ಎಲ್ಲರ ವಿರುದ್ಧ ಯೋಗಿ ಆದಿತ್ಯನಾಥ್ ಏನೊಂದು ಬುಲ್ಡೋಜರ್ ಬಾಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾರೆ. ಅವ್ರೇನು ಬುಲ್ಡೋಜರ್ ಆಕ್ಷನ್ ತಗೊಂತಾರೆ.
ಅದೇ ರೀತಿ ಆಕ್ಷನ್ ನ ಈಕೆ ವಿರುದ್ಧನೂ ತಗೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತಾಗಿ ಡೆಲ್ಲಿ ಸಿಎಂ ರೇಖಾ ಗುಪ್ತಾ ಅವ್ರು ಕೂಡ ಮಾತಾಡಿದ್ದು ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿ ಸಮಗ್ರ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಬುಲ್ಡೋಜರ್ ಆಕ್ಷನ್ ಬಗ್ಗೆ ಇದುವರೆಗೂ ಏನು ಮಾತಾಡಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಸೀಲಂಪುರ ಅಂತ ಏನಿದೆ ದಿಲ್ಲಿನಲ್ಲಿ, ಅಲ್ಲಿ ಮುಸ್ಲಿಂ ಪ್ರಾಬಲ್ಯದ ಒಂದು ಪ್ರದೇಶ. ಓಕೆ, ಈ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶದಲ್ಲಿ ಅಲ್ಲಿನ ಹಿಂದೂಗಳು ವಲಸೆ ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.